ಭಕ್ತ ಮಹಾಶಯರಿಗೆ ಕುಶಾಲ್ ದೊಡ್ಡಮಗ್ಗೆಯಿಂದ ಮಾಡುವ ಅನಂತ ವಂದನೆಗಳು. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ನಮ್ಮ ಗ್ರಾಮದ ದೇವಸ್ಥಾನದಲ್ಲಿ ಶ್ರೀ ವೇಣುಗೋಪಾಲ ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಗರುಡೋತ್ಸವವನ್ನು ನಮ್ಮ ಊರಿನ ಕೆರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಗಜೇಂದ್ರ ಮೋಕ್ಷವನ್ನು ಹೇಳಿ ನಮ್ಮ ಊರಿನಂಥವರಾದಂತಹ ಜನಾರ್ದನನ್ ಅವರು ಗಜೇಂದ್ರ ಮೋಕ್ಷವನ್ನು ಉಪನ್ಯಾಸವನ್ನು ಮಾಡುತ್ತಾರೆ. ಆನಂತರ ಅಲ್ಲಿ ಗಂಗಾ ಪೂಜೆಯನ್ನು ಮಾಡುತ್ತಾರೆ. ತಮ್ಮೆಲ್ಲರಿಗೂ ಈಗ ನಮ್ಮ ಊರಿನ ಕೆರೆಯ ಕಡೆಗೆ ಹೋಗುತ್ತಾ ಇದ್ದೇವೆ. ಬನ್ನಿ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮಸ್ಕಾರ. ತಮ್ಮ ಹೆಸರು? ವೆಂಕಟೇಶ್ ಶ್ರೀನಿವಾಸ್. ಮನೆಯಲ್ಲಿ ಕುಶಾ ಅಂತ ಕೂಗ್ತಾರೆ. ಕುಶಾ, ದೊಡ್ಡಮಗ್ಗೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ. ಸೀತಮ್ಮನ ಮಕ್ಕಳು. ದೊಡ್ಡ ಮಗ. ಓಕೆ. ನಾವು ನಿಮ್ಮ ಊರಿನ ರಥೋತ್ಸವಕ್ಕೆ ಬಂದಿದ್ದೇವೆ. ಸುಸ್ವಾಗತ. ನಿಮ್ಮನ್ನು ಕಂಡು ನಮಗೆ ಆನಂದವಾಯಿತು. ಏಕೆಂದರೆ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನೋಡಿದ್ದೀನಿ ಎಂದು ಹೇಳಿದ್ರಿಂದ ಆನಂದವಾಯಿತು. ನೀವು ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ಉಗ್ರೇದು ನೋಡಿದ್ರಿ, ಬಯಲಲ್ಲಿ ನೋಡಿದ್ರಿ, ಹುಲಿಕಲ್ಲಲ್ಲಿ ಕಮಲ, ಮಾಡಿಮನೆ ಕಮಲ. ಹೌದು ಹೌದು. ನಮ್ಮ ರಿಲೇಷನ್, ಸಂಬಂಧಿಕರು. ಹೌದು ಹೌದು. ಇವರು ನಮ್ಮ ತಾಯಿ. ನಿಮಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡ್ತಾ ಇದ್ದಿರಲ್ಲ, ನಿಮಗೆ ಏನು ಅನಿಸುತ್ತೆ ಮನಸ್ಸಿಗೆ? ಭಾಳ ಸಂತೋಷ ಆಗುತ್ತೆ. ಎಲ್ಲರೂ ನೋಡ್ದಂಗೆ ಆಗುತ್ತೆ. ಎಲ್ಲ ಪ್ರತಿ ನಾವು ಎಲ್ಲೂ ಹೋಗದೆ ಹೋದ್ರೂ ಕೂಜಾಗದಲ್ಲಿ ಎಲ್ಲ ನೋಡ್ತೀವಿ. ಅದಕ್ಕೆ ಆನಂದ ಬರ್ತಾ ಇದ್ದೀವಿ ನಾವು. ಓಕೆ ಓಕೆ. ನಮ್ಮ ಪ್ರಿಯ ವೀಕ್ಷಕರಿಗೆ, ಅಂದರೆ ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿದ್ದಾರೆ, ಅವರು ಡೈಲಿ ನೋಡ್ತಾ ಇರ್ತಾರೆ. ಯಾರು ಏನು ಹೇಳಿದ್ದಾರೆ, ಮನದಾಳದ ಮಾತು ನೀವೇ ಭಾಳ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಚೆನ್ನಾಗಿ ಸಂತೋಷ ಆಗ್ತಾ ಇದೆ. ನೋಡೋಣ ಅಂತ ಎಲ್ಲ ಹೇಳ್ತಾರೆ. ನೀವು ಹೇಳಿ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ನೋಡ್ತಾ ಇದ್ದೀವಿ. ಧನ್ಯವಾದಗಳು ಮಾಮ. ಇಷ್ಟೊತ್ತು ನೀವು ಒಂದು ಮನದಾಳದ ಮಾತು ಹೇಳಿದ್ದಕ್ಕೆ ಸಂತೋಷವಾಯಿತು. ತಾವು ಸ್ಥಳ ಬಗ್ಗೆ ಫೋಟೋಗ್ರಾಫರ್, ಹೌದಾ? ಭಾಳ ಸಂತೋಷವಾಯಿತು ನೋಡಿ. ನಮ್ಮದು ಹೋದ ವರ್ಷ ನಾನು ನೋಡಿದೆ, ಒಂದು ಚಿಕ್ಕದಾಗಿ ಎಲ್ಲ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಇಟ್ಸ್ ಎ ವೆರಿ ಗ್ರೇಟ್ ಆಗಿತ್ತು. ಭಾಳ ಸಂತೋಷ ಆಯಿತು. ಈಗ ಅದನ್ನು ನೋಡಿ ನಿಮ್ಮ ಕೈಲಿರ್ತಕ್ಕಂಥದ್ದು ಡ್ರೋನು, ಕ್ಯಾಮ್ರಾ ಇವೆಲ್ಲ ನೋಡಿ ಭಾಳ ಸಂತೋಷ ಆಯಿತು ಸರ್. ಡ್ರೋನ್ ಆಯ್ತು ನೋಡಿ, ಡ್ರೋನ್ ಆಯ್ತು ನೋಡಿ. ಇಲ್ಲೇ ನಮ್ಮ ಪಕ್ಕದಲ್ಲಿ ಹೋಗ್ತಾ ಇದೆ ಡ್ರೋನ್. ತಿಳಿಸ್ಕೊಡ್ತಾ ಇದ್ದಾರೆ. ಎಂ ಜನಾರ್ದನ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಾವಕಾಶವಾಗಿ ಕುಳಿತು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಅಂತ ಹೇಳಿ ತಮ್ಮಲ್ಲಿ ಪೂರ್ವಕವಾಗಿ ಸೂಪರ್ ನೋಡಿ. ಅವ್ರು ನೋಡ್ತಾ ಇದ್ದಾರೆ, ಡ್ರೋನ್ ನೋಡ್ತಾ ಇದ್ದಾರೆ. ನಮ್ಮ ಡ್ರೋನ್ ಎಲ್ಲಿ ಮೇಲೆ ಗಲಾಟೆ ಮಾಡಬೇಡಿ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ದಯಮಾಡಿ ಬಂದು ಆಶೀರ್ವಾದ ಆಗಬೇಕು ಅಂತ ಕೇಳುತ್ತೆ. ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಅಷ್ಟಾಂಗ ಪ್ರಣಾಮಗಳು. ಈ ದಿವಸ ಈ ಗಜೇಂದ್ರ ಮೋಕ್ಷದ ವಿಷಯವಾಗಿ ಅಲ್ಪಮುಖಿಯಾದಂಥ ಅದನ್ನು ಬಾಯಿಂದ ಏನು ಹೊರಡುತ್ತದೋ ಅದು ಭಗವಂತನ ಕೃಪೆಯಿಂದ ಅದು ಏನಾದರೂ ಬೇಕಾದರೆ ಅದನ್ನು ಸಲ್ಲಿಸಬೇಕು ಎಂಬುದಾಗಿ ಪ್ರಾರ್ಥನೆ. ಈಗ ನಾನು
ತಿಳಿಸಿ ಇಷ್ಟಪಡ್ತೇನೆ. अस्मद्देहिकमस्मदीय परमाचार्यान् गुरून् श्रीमन्मत्पुरयोगिपुरीं महापूर्णं मुनिन्द्यामुनम् श्रीमाहेन्द्रनाथार्य कवितार्य केसरी वेदान्ताचार्यवर्यो मे सन्निधत्तां सदा गति ज्ञानानन्दमयं देवं निर्मलस्फटिकाकृतिम् आधारं ब्रह्मज्ञानामयग्रीवोपासुरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो मुख्येन्द्रियसूरयः येजो वायुपदां यथा अन्मप्रोजितकैतवोत्सवो निर्मत्सराजां सदा यज्ञं वास्तु अवश्यवस्तुनिवरं सर्गयोन्मूलम् श्रीमद्भागवते रामैकते किम्बापरहेश्वरो सत्यो सत्यवरुध्यते जगतिभिगे शुश्रूषिभिस्तस्यनात् निगमकल्पतरोर्गैवं फलं सुखमुखादमुद्रवसंयुतं शिवदभागवतं रमालयं सुखोरधिका भूमिभावुकागं विश्वमाचरिमां प्रसुप्तां सञ्जीवयत्यखिलशक्तिधरस्वगाम् अन्यां जगत्तरक्षवत्वगादीं प्राणान्नमो भगवते पुरुषाय तुभ्यम् श्रीकृष्ण ब्रह्मणे नमः। ಈ ಗಜೇಂದ್ರನ ಮೋಕ್ಷದ ಕಥೆ ಪರೀಕ್ಷಿತ ಮಹಾರಾಜ ಮುನಿವರಿಯರಾದಂತಹ ಶುಕಮುನಿಗಳನ್ನ ಆ ಶುಕಮುನಿಗಳು ಗಜೇಂದ್ರನು ಮೊದಲನೆಯ ಹಿಡಿತದಿಂದ ಹೇಗೆ ಕಾಪಾಡಿದ ಭಗವಂತ ಎಂಬುದಾಗಿ ಹೇಳಿದ. ಅದನ್ನು ಪೂರ್ತಿ ಕೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ, ಅದನ್ನು ಪೂರ್ತಿ ನನಗೆ ವಿವರಿಸಬೇಕು ಅಂತ ಪರೀಕ್ಷಿತ ಮಹಾರಾಜ ಆ ಶುಕ ಮಹರ್ಷಿಗಳನ್ನ ಕೇಳಿದಂತೆ. ಆಗ ಈ ಕಥೆ ಇದೆಯಲ್ಲ, ಇದು ಈ ಭಗವಂತನ ಈ ಶ್ರೀಮನ್ನಾರಾಯಣನ ಈ ಶ್ರೀಹರಿಯ ಪವಿತ್ರವಾದ ಕೀರ್ತಿ ಇದೆಯಲ್ಲ, ಇದರ ವರ್ಣನೆಗಳಿದೆಯಲ್ಲ, ಇದು ಪರಮ ಪೂರ್ಣವಾದದ್ದಿದು, ಪ್ರಶಂಸನೀಯವಾಗಿರ್ತಕ್ಕಂಥದ್ದು ಮತ್ತು ಮಂಗಳಕರವು ಶುಭವಾಗಿದೆ ಅಂತ ಹೇಳ್ತಾರೆ. ಆ ಶುಕಮುನಿಗಳು ಈ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ ಹೇಳ್ತೀನಿ ಅಂತ ಹೇಳಿದಂತೆ ಶುಕಮಹರ್ಷಿಗಳು, ಆಗ ಪರೀಕ್ಷಿತ ರಾಜ ಬಹಳ ಆನಂದಿತನಾಗಿ ಪ್ರೇಮದಿಂದ ಆ ಶುಕಮುನಿಗಳನ್ನ ನಮಸ್ಕಾರ ಮಾಡಿದ. ಅದಕ್ಕೆ ಪ್ರತಿಯಾಗಿ ಆ ರಾಜನನ್ನು ಅಭಿನಂದಿಸಿ ಆ ಮುನಿಗಳ ಆ ತುಂಬಿದ ಸಭೆಯಲ್ಲಿ ವಸಿಷ್ಠ, ವ್ಯಾಸ, ಪರಾಶರ, ವಿಶ್ವಾಮಿತ್ರ ಪ್ರತಿಯೊಬ್ಬ ಋಷಿ ಮಹರ್ಷಿಗಳೆಲ್ಲ ಬಂದು ಸೇರಿದ್ದಾರೆ ಈ ಕಥೆ ಕೇಳೋದಕ್ಕೆ. ಅಂತ ಸಭೆಯಲ್ಲಿ ಹೇಳೋದಕ್ಕೂ ತೊಡಗಿದಂತೆ ಇದು ನಮಗೆ ಈ ಕಥೆ ಕೇಳೋದಿದೆಯಲ್ಲ, ಇದು ಒಂದು ಪವಿತ್ರವಾದಂಥ ಈ ಒಂದು ಸತ್ಸಂಗ ನಮಗೆ ದೊರೆತಿದೆ. ಎದ್ದಿಟ್ಟಪ್ಪ ಒಂದು ವೇಳೆ ಅದರಲ್ಲೇ ನಾವು ಇಡ್ಲಿ ಏನಾಗುತ್ತೆ, ಈಗ ಚಾಪಲ್ಯ ಎಂಬತಕ್ಕಂಥ ಮೊಸಳೆಗಳನ್ನು ಮೊಸಳೆ ಎಂಬುದು ಅದರಿಂದ ನಾವು ಇದರಿಂದ ಬಿಡುಗಡೆ ಹೊಂದಿ ಬೇಕಾದ್ರೆ ಮೋಕ್ಷವನ್ನು ಹೊಂದಬೇಕಾದ್ರೆ ಶ್ರೀಮನ್ನಾರಾಯಣ ಎಂಬತಕ್ಕಂಥ ಒಂದು ಜೋಡಿ, ಆ ಜೋಡಿಯನ್ನ ಅದು ಸಾಮಾನ್ಯವಾಗಿ ನಾವು ಎಲ್ಲಿ ಅಮ್ಮ ಅಮ್ಮ ಈ ಕಡೆ ನೋಡಿ, ದೀಪ ಹಚ್ತಾ ಇದ್ದಾರೆ. ಮಾಮ
ದೀಪಕ್ಕೆ ಎಣ್ಣೆ ಬಿಡ್ತಾ ಇದ್ದೀರಿ ಮಾಮ 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 ದೀಪಕ್ಕೆ ಎಣ್ಣೆ ಬಿಡ್ತಾ ಇದ್ದೀರಿ ದೀಪಕ್ಕೆ ಎಣ್ಣೆ ಬಿಡ್ತಾ ಇದ್ದೀರಿ ಈ ಕಡೆ ನೋಡಿ ಹಂಗೇನೆ ಭಟ್ರೆ ದೀಪವನ್ನು ಹಚ್ಚಕ್ಕೆ ಬಂದಿದ್ದೀರಿ, ದೀಪವನ್ನು ಹಚ್ಚಿದ್ದೀರಿ, ಆನಂದವನ್ನು ಪಡುತ್ತಿದ್ದೀರಿ. ಹೌದೇ? ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹೊಳಿತಾರೆ. ಎಲ್ಲಿ 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 ನಮಸ್ಕಾರ ನಮಸ್ಕಾರ. ಒಂದು ನಿಮಿಷ ಮಾಮ ಬನ್ನಿ ಇಲ್ಲಿ. ಅಲ್ಲ ಒಂದೇ ಒಂದು ಸೆಕೆಂಡ್ ಬಂದೆ ಒಂದು ನಿಮಿಷ ಬಂದೆ. ಆ ಕಡೆ ತಿಳ್ಕೊತೀರಿ ಅಲ್ಲ ಅಲ್ಲ ಏನು ತೊಂದರೆ ಇಲ್ಲ. ಒಂದು ನಿಮಿಷ ಹೆಂಗಿರ್ಕೈ ಬರ್ತೀನಿ. ಮೆಗೆ ಬಂದಿದ್ದಾರೆ. ಗರುಡೋತ್ಸವದ ಸಮಯದಲ್ಲಿ ಕೆರೆಯಲ್ಲಿ ದೀಪವನ್ನು ಹಚ್ಚಿ ಆನಂದ ಪಡುತ್ತಿದ್ದಾರೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯಲ್ಲಿ ಗರುಡೋತ್ಸವ, ನಾಳೆ ರಥೋತ್ಸವ. ಗರುಡೋತ್ಸವ ಆದ ಮೇಲೆ ಗಜೇಂದ್ರ ಮೋಕ್ಷ ಆದ ಮೇಲೆ ಇವರ ಊರಿನ ಕೆರೆಯಲ್ಲಿ 2000 ದೀಪವನ್ನು ಎಲ್ಲರೂ ಹಚ್ಚಿ ಪಟಾಕಿ ಹೊಡೆದು ಆನಂದ ಪಡೆದ ಸಮಯ. ಹೌದುಂಟೆ? ಬಹಳ ಆನಂದವಾಯ್ತೆ. ತುಂಬಾ ಆನಂದವಾಗಿದೆ. ಇವಾಗ ಗಂಗಾ ಆರತಿ ಇನ್ನೇನು ಶುರುವಾಗುತ್ತೆ. ಗಂಗಾ ಆರತಿ ಮಾಡ್ತಾರೆ. ಎಲ್ಲೂ ಈ ಹಾಸನ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿ ಅನಿಸುತ್ತೆ ಅಲ್ವಾ? ಎರಡನೇ ಬಾರಿ. ಹೋದ ವರ್ಷ ಮಾಡಿದ್ರಿ. ಆ ಆನಂದ ನೋಡಿ ಈ ವರ್ಷ ಮಾಡಿದ್ದೀರಿ. ಇನ್ನು ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ವಿ. ಅದು ಯಶಸ್ವಿ ಆಯ್ತು. ಹಾಗಾಗಿ ಈ ಬಾರಿ 2ನೇ ಸರ್ತಿ ಮಾಡ್ತಾ ಇದೀವಿ. ಮುಂದಿನ ಸರ್ತಿ ನಾವು ಇನ್ನೊಂದು ಹೊಸ ಯೋಜನೆ ಹಾಕೊಂಡಿದೀವಿ. 4 ಪಂಚ್ ಬರುತ್ತೆ ಶಂಖಚಕ್ರದ್ದು, ಅದನ್ನ ಬೆಳಗುವ ಒಂದು ಕಾರ್ಯಕ್ರಮ ಇರುತ್ತೆ ಮುಂದಿನ ಸರ್ತಿ. ತಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಜನಾರ್ದನ್ ಅಂದ್ಬಿಟ್ಟು. ಜನಾರ್ದನ್. ಇರಲಿ ಇಬ್ಬರಲ್ಲಿ ಯಾರು ಯೂಟ್ಯೂಬ್ ಮಾಮ ಹೊಲ್ಕಲ್ ಚಾನಲ್ ನೋಡ್ತಿದ್ದೀರಿ? ನಾನು ನೋಡಿದ್ದೀನಿ. ಯೂಟ್ಯೂಬ್ ಮಾಮ ಹೊಲ್ಕಲ್ ಚಾನಲ್ ನೋಡ್ತಿದ್ದೀರಿ. ಹೇಗೆ ಬರ್ತಾ ಇದೆ ಸರ್? ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ ಸಂತೋಷ ಸಂದರ್ಭದಲ್ಲಿ? ಇವಾಗ ಸಂತೋಷ ಆಯ್ತಲ್ವಾ? ನಮ್ಮ ಪ್ರಿಯ ವೀಕ್ಷಕರಿದ್ದಾರೆ, ಯೂಟ್ಯೂಬ್ ನೋಡೋ ಪ್ರಿಯ ವೀಕ್ಷಕರು. ದಯವಿಟ್ಟು ಬನ್ನಿ, ಭಾಗವಹಿಸಿ. ನಮ್ಮ ಮಗ್ಗೆ ರಥೋತ್ಸವ, ಕಲ್ಯಾಣೋತ್ಸವ ತುಂಬಾ ವಿಶೇಷ. ನಮ್ಮ ಮಗ್ಗೆಯಲ್ಲಿ ರಥೋತ್ಸವಕ್ಕಿಂತ ಕಲ್ಯಾಣೋತ್ಸವ ತುಂಬಾ ವಿಶೇಷವಾಗಿರುತ್ತೆ. ದಯವಿಟ್ಟು ಬನ್ನಿ. ಗರುಡೋತ್ಸವ ಆದ್ಮೇಲೆ ಕಲ್ಯಾಣೋತ್ಸವ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಲ್ಯಾಣೋತ್ಸವ. ಕೃಷ್ಣ ರಾಧೆ ಕಲ್ಯಾಣೋತ್ಸವ ಮಾಡಿರುವಂಥದ್ದು. ಕಲ್ಯಾಣೋತ್ಸವದಲ್ಲೇ ಮಾಲ್ಕಾದಾನ ಮಾಡೋದು ತುಂಬಾ ಇಷ್ಟ. ಎಲ್ಲೋ ಈ ಸುತ್ತ 8 ಗ್ರಾಮ 10 ಗ್ರಾಮ ಎಲ್ಲೋ ಮಾಡಲ್ಲ. ಆ ಥರ ಮಾಲ್ಕಾದಾನ ಮಾಡೋದು ನಮ್ಮ ಬಗ್ಗೆ ಗ್ರಾಮ. ತಮ್ಮ ಹೆಸರು ಒಂದ್ಸರಿ ಹೇಳ್ಬಿಟ್ಟು. ಡಾಕ್ಟರ್ ರಾಮಪ್ರಿಯ ಅಂತ ಹೇಳಿ. ನನ್ನ ಹೆಸರು ಜನಾರ್ದನ್ ಅಂದ್ಬಿಟ್ಟು. ಜನಾರ್ದನ್ ಸರ್, ಯೂಟ್ಯೂಬ್ ಮಾ ಮೊಲ್ಕಲ್ ಅವರಿಂದ ಧನ್ಯವಾದಗಳು ಸರ್.
ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯಲ್ಲಿ ಗರುಡೋತ್ಸವ ನಾಳೆ ರಥೋತ್ಸವ. ಗರುಡೋತ್ಸವ ಆದ ಮೇಲೆ ಗಜೇಂದ್ರ ಮೋಕ್ಷ ಆದ ಮೇಲೆ ಇವರ ಊರಿನ ಕೆರೆಯಲ್ಲಿ 2000 ದೀಪವನ್ನು ಎಲ್ಲರೂ ಹಚ್ಚಿ ಪಟಾಕಿ ಹೊಡೆದು ಆನಂದ ಪಡೆದ ಸಮಯ. ಹೌದುಂಟೆ? ಬಹಳ ಆನಂದವಾಯ್ತೆ. ತುಂಬಾ ಆನಂದವಾಗಿದೆ. ಇವಾಗ ಗಂಗಾ ಆರತಿ ಇನ್ನೇನು ಶುರುವಾಗುತ್ತೆ. ಗಂಗಾ ಆರತಿ ಮಾಡ್ತಾರೆ. ಎಲ್ಲೂ ಈ ಹಾಸನ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿ ಅನಿಸುತ್ತೆ ಅಲ್ವಾ? ಎರಡನೇ ಬಾರಿ. ಹೋದ ವರ್ಷ ಮಾಡಿದ್ರಿ, ಆ ಆನಂದ ನೋಡಿ ಈ ವರ್ಷ ಮಾಡಿದ್ದೀರಿ. ಇನ್ನು ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಅದು ಯಶಸ್ವಿ ಆಯ್ತು. ಹಾಗಾಗಿ ಈ ಬಾರಿ 2ನೇ ಸರ್ತಿ ಮಾಡ್ತಾ ಇದೀವಿ. ಮುಂದಿನ ಸರ್ತಿ ನಾವು ಇನ್ನೊಂದು ಹೊಸ ಯೋಜನೆ ಹಾಕೊಂಡಿದೀವಿ. 4 ಪಂಚ್ ಬರುತ್ತೆ ಶಂಖಚಕ್ರದ್ದು, ಅದನ್ನ ಬೆಳಗುವ ಒಂದು ಕಾರ್ಯಕ್ರಮ ಇರುತ್ತೆ ಮುಂದಿನ ಸರ್ತಿ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಜನಾರ್ದನ್ ಅಂದ್ಬಿಟ್ಟು. ಜನಾರ್ದನ್. ಇರಲಿ ಇಬ್ಬರಲ್ಲಿ ಯಾರು ಯೂಟ್ಯೂಬ್ ಮಾಮ ಹೊಲ್ಕಲ್ ಚಾನಲ್ ನೋಡ್ತಿದ್ದೀರಿ? ನಾನು ನೋಡಿದ್ದೀನಿ. ಯೂಟ್ಯೂಬ್ ಮಾಮ ಹೊಲ್ಕಲ್ ಚಾನಲ್ ನೋಡ್ತಿದ್ದೀರಿ. ಹೇಗೆ ಬರ್ತಾ ಇದೆ ಸರ್? ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ ಸಂತೋಷ ಸಂದರ್ಭದಲ್ಲಿ? ಇವಾಗ ಸಂತೋಷ ಆಯ್ತಲ್ವಾ? ನಮ್ಮ ಪ್ರಿಯ ವೀಕ್ಷಕರಿದ್ದಾರೆ, ಯೂಟ್ಯೂಬ್ ನೋಡೋ ಪ್ರಿಯ ವೀಕ್ಷಕರು. ದಯವಿಟ್ಟು ಬನ್ನಿ, ಭಾಗವಹಿಸಿ. ನಮ್ಮ ಮಗ್ಗೆ ರಥೋತ್ಸವ, ಕಲ್ಯಾಣೋತ್ಸವ ತುಂಬಾ ವಿಶೇಷ. ನಮ್ಮ ಮಗ್ಗೆಯಲ್ಲಿ ರಥೋತ್ಸವಕ್ಕಿಂತ ಕಲ್ಯಾಣೋತ್ಸವ ತುಂಬಾ ವಿಶೇಷವಾಗಿರುತ್ತೆ. ದಯವಿಟ್ಟು ಬನ್ನಿ. ನಮ್ಮಲ್ಲಿ ಗರುಡೋತ್ಸವ ಆದ್ಮೇಲೆ ಕಲ್ಯಾಣೋತ್ಸವ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಲ್ಯಾಣೋತ್ಸವ. ಕೃಷ್ಣ ರಾಧೆ ರುಕ್ಮಿಣಿ ಕಲ್ಯಾಣೋತ್ಸವ ಮಾಡಿರುವಂಥದ್ದು. ಕಲ್ಯಾಣೋತ್ಸವದಲ್ಲೇ ಮಾಲ್ಕಾದಾನ ಮಾಡೋದು ತುಂಬಾ ಇಷ್ಟ. ಎಲ್ಲೋ ಈ ಸುತ್ತ 8 ಗ್ರಾಮ 10 ಗ್ರಾಮ ಎಲ್ಲೂ ಮಾಡಲ್ಲ. ಆ ಥರ ಮಾಲ್ಕಾದಾನ ಮಾಡೋದು ನಮ್ಮ ಬಗ್ಗೆ ಗ್ರಾಮ. ತಮ್ಮ ಹೆಸರು ಒಂದ್ಸರಿ ಹೇಳ್ಬಿಟ್ಟು. ಡಾಕ್ಟರ್ ರಾಮಪ್ರಿಯ ಅಂತ ಹೇಳಿ. ನನ್ನ ಹೆಸರು ಜನಾರ್ದನ್ ಅಂದ್ಬಿಟ್ಟು. ಜನಾರ್ದನ್ ಸರ್, ಯೂಟ್ಯೂಬ್ ಮಾಮ ಹೊಲ್ಕಲ್ ಅವರಿಂದ ಧನ್ಯವಾದಗಳು ಸರ್. ಬೆಳಕು ಕಾಣಿಸ್ತಾ ಇಲ್ಲ. ಸೂಪರ್ ಸೂಪರ್. ಸರ್ ನಮಸ್ಕಾರ ಸರ್. ನಮಸ್ತೆ. ದೊಡ್ಡಮಗ್ಗೆಯಲ್ಲಿ ಹಾಸನ ಜಿಲ್ಲೆ ದೊಡ್ಡಮಗ್ಗೆ ರಥೋತ್ಸವದ ಹಿಂದಿನ ದಿವಸ ಗರುಡೋತ್ಸವ ಅಮೋಘವಾಗಿ ನಡೆಯಿತು. ಆ ಸಂದರ್ಭದಲ್ಲಿ ಕೆರೆಯಲ್ಲಿ 2000 ದೀಪಗಳನ್ನು ಹಚ್ಚಿ ಆನಂದಪಟ್ಟ ಸಮಯ. ನೀವೇನು ಹೇಳ್ತೀರಿ? ತುಂಬ ಇದೊಂದು ಅಮೋಘವಾದ ಸಮಯ. ಇದು ಪ್ರತಿ ವರ್ಷವೂ ಹೀಗೆ ನಡೆಯುತ್ತೆ. ಎಲ್ಲರೂ ಬಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ಇದು 2000 ದೀಪ ಬೆಳಗೋದು ಇದು 2 ವರ್ಷದಿಂದ ನಡೀತಾ ಇದೆ. ಇದು ಆಯ್ತಾ, ಇದು ತುಂಬ ಗಜೇಂದ್ರ ಮೋಕ್ಷಕ್ಕೆ ಇದೆಯಲ್ಲ, ಅದೊಂದು ತುಂಬ ಅಮೋಘವಾಗಿರುತ್ತೆ ಕಥೆ ಕೇಳೋಕ್ಕೆ. ಅದಾದಮೇಲೆ ಪಟಾಕಿ ಹೊಡೆಯೋದು ಎಲ್ಲ ವಾಡಿಕೆ ಇದೆ. ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರುತ್ತೆ. ಮುಂದಿನ ವರ್ಷದಲ್ಲಿ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಬೇಕಾಗಿದೆ. ನೀವು ಯೂಟ್ಯೂಬ್ ಮಾಮ ಹೊಲ್ಕಲ್ ಕಾರ್ಯಕ್ರಮ ನೋಡ್ತೀರಾ? ಯೂಟ್ಯೂಬ್ ಮಾಮ ಹೊಲ್ಕಲ್ ಕಾರ್ಯಕ್ರಮ ನೋಡ್ತೀವಿ. ನೋಡ್ತೀವಿ. ಎಲ್ಲರೂ ದಯವಿಟ್ಟು ಅಲ್ಲಿ ತೆಗಿ. ಸೂಪರ್. ಧನ್ಯವಾದಗಳು. ಇದು ರೆಡ್ ಆಗಿದೆಯಲ್ಲ. ಜನಾರ್ದನ ಅಯ್ಯಂಗಾರ್ ಭಾಗವತೋತ್ತಮರು ವಿಶೇಷವಾಗಿ ಬ್ರಹ್ಮೋತ್ಸವದಲ್ಲಿ ಗಜೇಂದ್ರ ಮೋಕ್ಷ ಯಾವ ರೀತಿ ನಮಗೆ ಪುಣ್ಯವನ್ನು ಕೊಡುತ್ತೆ, ಮೋಕ್ಷವನ್ನು ಕೊಡುತ್ತೆ. ಅದು ವಿಶೇಷವಾಗಿ ಮಾಘಮಾಸದಲ್ಲಿ ಬ್ರಹ್ಮೋತ್ಸವ ಬಂದಿರೋದ್ರಿಂದ ಅಮ್ಮ ಸ್ವಲ್ಪ ಹಾಗೆ ತಲೆ ಎತ್ತಿ. ಅಮ್ಮಗೆ ದೀಪವನ್ನು ಹಚ್ಚುತ್ತಾ ಇದ್ದೀರಿ. ನಿಮಗೆ ದೇವರು ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಮ್ಮ. ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹೊಲ್ಕಲ್. ಸ್ವಚ್ಛವಾಗಿ ಒಳ್ಳೆಯ ಅವರಿಗೆ ಭಗವಂತ ಆಶೀರ್ವಾದವನ್ನ ಈ ನಮ್ಮ ಧರ್ಮದರ್ಶಿಗಳಾದಂತಹ ಶ್ರೀನವರು ಆಗುತ್ತಾರೆ. ಓಂ ಗಂಗಾನಂದ ಉತ್ತಮಂತೆ ಬಾಡಿ ಮಾಂಗಲ್ಯಂ ಮಾರೇಕು ಸಾತಿ ನೀರಾಡಿರಾಳ್ ಶ್ರೀ
ಓಡಿ ಮುತ್ತಾಡಿ ಮಾತಾಡಿ ಸಂತೋಷದಿ ಪಾಡಿ ಬಗರುವೆನು ಪರಮ ಪುರುಷ ಹರಿಗೆ ಸಂಗಡಿ ಹೋಗಿ ಮಾರಯ್ಯ ವೈಕುಂಠವದಿರಿಯ ನೋಡಿ Pare.